ಪ್ರಿಯ ಗ್ರಾಹಕರೇ ನಮಸ್ಕಾರ. ರೋಷನ್ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ. ನಾನು ಆನಂದ್ ನಿಮಗೆ ರೋಷನ್ ಗಾರ್ಡನ್ ಟೂರ್ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಏಕಾತ OC ಮತ್ತು CC ರಿಸೀವ್ ಪ್ರಾಜೆಕ್ಟು, ರೇರಾ ಅಪ್ರೂವ್ಡ್. OCನೂ ಸಿಕ್ಕಿದೆ ಆ್ಯಂಡ್ ಇಲ್ಲಿ ಸುಮಾರು ಒಂದು 100 ಜನ ಕುಟುಂಬಗಳು ಆಲ್ರೆಡಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ರೋಷನ್ ಗಾರ್ಡನ್ ಬಂದ್ಬಿಟ್ಟು ಉತ್ತರಳ್ಳಿ ಪೂರ್ಣ ಪ್ರಜ್ಞಾ ಲೇಔಟಲ್ಲಿದೆ. ಲ್ಯಾಂಡ್ ಮಾರ್ಕ್ಸಲ್ಲಿ ರಜತಾದ್ರಿ ಪ್ಯಾಲೇಸ್ ಮತ್ತು ಅನಗಾ ಗ್ರ್ಯಾಂಡ್ ಹೋಟೆಲ್ಸ್ ಇದೆ. ಹಾಗೆಯೇ ಇಲ್ಲಿ ಪೂರ್ಣ ಪ್ರಜ್ಞಾ ಲೇಔಟಲ್ಲಿ ಒಂದು ತುಂಬ ಪ್ರಸಿದ್ಧವಾದ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಅದಕ್ಕೆ ಹತ್ತಿರದಲ್ಲಿ 38ನೇ ಮೇನಲ್ಲಿ ಬರುತ್ತೆ. ಹಾಗೆ ನಮಗೆ ಮೆಟ್ರೋ ಬಂದು ನಮಗೆ ಹತ್ತಿರವಾದ ಮೆಟ್ರೋ ಅಂದರೆ ಎಲ್ಚನಹಳ್ಳಿ ಮತ್ತು ಫೋರಮ್ ಮಾಲ್ ಎರಡೂ 4 ಕಿಲೋಮೀಟ್ರ್ ಇದೆ. ಹಾಗೆಯೇ ನಮಗೆ ಇನ್ನೊಂದು ಮೆಟ್ರೋ ಸ್ಟೇಷನ್ನು ನಮಗೆ ರಾಜರಾಜೇಶ್ವರಿ ನಗರದಲ್ಲಿ, ಅದು ಕೆಂಗೇರಿ ರೋಡಲ್ಲಿರೋದು, ಅದು 6 ಕಿಲೋಮೀಟ್ರ್ ದೂರ ಆಗುತ್ತೆ. ಅದಲ್ಲದೆ ಬಸ್ ನೋಡಬೇಕಂದ್ರೆ ನಮಗೆ ಮೇನ್ ರೋಡ್ ಇಲ್ಲಿ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಅನಗಾ ಗ್ರ್ಯಾಂಡ್ ಹತ್ರ ಅಥವಾ ಇಲ್ಲಾಂದರೆ ಉತ್ತರಳ್ಳಿ ಬಸ್ ಸ್ಟ್ಯಾಂಡ್ ಬಂದು ನಮಗೆ 1 ಕಿಲೋಮೀಟ್ರ್ ದೂರದಲ್ಲಿದೆ. ನಮಗೆ ಇರೋ 216 ಫ್ಲ್ಯಾಟ್ಗಳಲ್ಲಿ ನಮಗೆ ವೆಸ್ಟ್ ಫೇಸಿಂಗು, ಈಸ್ಟ್ ಫೇಸಿಂಗು ಮತ್ತು ನಾರ್ತ್ ಫೇಸಿಂಗ್ ಫ್ಲ್ಯಾಟ್ ಸಿಗುತ್ತೆ. ಇಲ್ಲಿ ಬಂದು 3 BHK ಮತ್ತು 4 BHK ತುಂಬ ಕಡಿಮೆ ಇದೆ. ಎಲ್ಲನೂ 3 BHKನೇ. ಬನ್ನಿ, ಇದು ಎಂಟ್ರೆನ್ಸ್. ಇದು ಬಂದುಬಿಟ್ಟು 3.5 ಎಕರೆನಲ್ಲಿ ಬಿಲ್ಡ್ ಆಗಿರೋ ಪ್ರಾಪರ್ಟಿ. ಇಲ್ಲಿ ಬಂದು ಸ್ಟಿಲ್ಟ್ G+3 ಸ್ಟ್ರಕ್ಚರ್ ಇದೆ. ಒಂದೊಂದು ಫ್ಲೋರಲ್ಲೂ 54 ಯೂನಿಟ್ ಇದೆ. ಇದು ಬಂದು ನಮ್ಮ ಎಂಟ್ರಾಗ್ತಿದ್ದಂಗೆ ಎಡಕ್ಕೆ ದೇವಸ್ಥಾನ, ಇಲ್ಲಿ ಈಶ್ವರನ ದೇವಸ್ಥಾನ ಮತ್ತು ಗಣೇಶನ ನೋಡ್ಬೋದು. ಮತ್ತು ನಮ್ಮ ಎಡಭಾಗಕ್ಕೆ ಗಾರ್ಡನ್ ಇದೆ. ಈಗ ನಿಮಗೆಲ್ಲರಿಗೂ ನಾನು ಒಂದು ಮಾಡೆಲ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ಫಸ್ಟ್ ಫ್ಲೋರಲ್ಲಿದೆ. 1512 ಬಿಲ್ಟಪ್ ಏರಿಯಾ. ಬನ್ನಿ ನೋಡೋಣ. ಇದು ಲಿವಿಂಗ್ ಏರಿಯಾ, ಹಾಲ್ ಅಂತ ಹೇಳೋದು. 13.6 ಇಂಟು 17.4 ಮೆಜರ್ಮೆಂಟಲ್ಲಿದೆ. ಇದು ಒನ್ ಆಫ್ ದ ಮಾಡೆಲ್ ಹೌಸ್ ಥರ ಮಾಡಿದ್ದೀವಿ ನಾವು. ಇದನ್ನ ಮಾದರಿ ಮನೆ ಥರ ಯಾವ ಥರ ಇಂಟೀರಿಯರ್ಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರಲಿಕ್ಕೆ ನಾವು ಇದನ್ನು ಮಾಡಿಕೊಟ್ಟಿದ್ದೀವಿ. ಬಂದು TV ಕ್ಯಾಬಿನೆಟ್ಗೆ ಅಂತ ಪ್ರಾವಿಷನ್ ಮಾಡಿದ್ದಾರೆ. ಶೂಸು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಅದು ಬಂದು ಹಿಂದ್ಗಡೆ ಡೆಕೋರೇಷನ್ಸ್ ಸ್ವಲ್ಪ ಏನಾದ್ರು ಮಾಡೋದಕ್ಕೆ, ಫ್ಲವರ್ ವಾಸ್ ಆ ಥರ ಎಲ್ಲ ಇಡೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇದು ಬಂದು ನಿಮಗೆ ಏನಾಗುತ್ತೆ ಅಂದರೆ, ಇವಾಗ ಇಲ್ಲಿಂದ TV ನೋಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಆ ಡಿಸ್ಟೆನ್ಸ್ ಏನು ಬೇಕು, ದೂರ ಏನು ಬೇಕು ಅಂತಿದೆಯೋ ಅದನ್ನು ಇಟ್ಕೊಂಡು ಸಫಿಷಿಯೆಂಟ್ ಆ್ಯಂಗಲಲ್ಲಿ ಇಂಟೀರಿಯರ್ಸ್ನ ಡಿಸೈನ್ ಮಾಡಿದ್ದಾರೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇಲ್ಲಿನೂ ಅಷ್ಟೇ ಇಂಟೀರಿಯರ್ಸು ಮತ್ತು ಮಾದರಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬಂದು 13/8 ಇಂಟು 11/4. ಇಲ್ಲಿ ವಾರ್ಡ್ರೋಬ್ಸ್ ಎಲ್ಲನೂ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೇ ಮೇಲ್ಗಡೆನೂ ಸ್ವಲ್ಪ ಬಟ್ಟೆಗಳು ಇಟ್ಕೋಬೋದು. ಇಲ್ಲಿ ಬಂದು ಒಂದು ಕ್ವೀನ್ ಸೈಜ್ ಬೆಡ್ ಕ್ಲೀನಾಗಿ ಅಕಾಮಿಡೇಟ್ ಆಗುತ್ತೆ. ಪಕ್ಕದಲ್ಲಿ ಬೆಡ್ ಪಕ್ಕದಲ್ಲಿ ಮಿರರ್ಗೆ ಅಂತ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೇ ಅದು ಬಂದು ಅಟ್ಯಾಚ್ಡ್ ಬಾತ್ರೂಮ್. ಈಗ ಕಿಡ್ಸ್ ರೂಮ್ನ ನೋಡೋಣ. ಇದು ಬಂದು 12/10 ಇಂಟು 12/4 ಇದೆ. ಇದು ಸ್ಟಡಿ ಟೇಬಲ್ ಅಂತ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಇದೆ. ಇದು ಏನು ಮಾಡಿದ್ದಾರೆ ಅಂದರೆ, ಇಂಟೀರಿಯರ್ಸ್ ಚೆನ್ನಾಗಿ ಡಿಸೈನ್ ಮಾಡಿರೋದ್ರಿಂದ ಇದು ಬಂದು ಗೋಡೆಯಿಂದ ಒಳಗಡೆಗೆ ಆ್ಯಕ್ಚುಲಿ ಸ್ವಲ್ಪ ಆರ್ಟ್ ಶೇಪ್ ಇರೋದ್ರಿಂದನೂ ಅದನ್ನು ಕವರ್ ಮಾಡ್ದಂಗೆ ಕ್ಲೀನಾಗಿ ವಾರ್ಡ್ರೋಬ್ನ ರೂಮ್ ಶೇಪ್ ಕರೆಕ್ಟಾಗಿ ರೆಕ್ಟ್ಯಾಂಗಲ್ ಆಗಿ ಬರೋಂಗೆ, ಚೌಕಟ್ಟಾಗಿ ಬರೋಂಗೆ ಮಾಡಿದ್ದಾರೆ. ಇಲ್ಲಿ ಮಕ್ಕಳ ರೂಮಲ್ಲಿ ಬಂಕ್ ಬೆಡ್ ಆಗಲಿ ಅಥವಾ ಸಿಂಗಲ್ ಬೆಡ್ ಆಗಲಿ ಅದಕ್ಕೆ ತಗ್ನಂಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಹೈಟು ಕರೆಕ್ಟಾಗಿದೆ. ಆಮೇಲೆ ಜಾಗನೂ ಚೆನ್ನಾಗಿ ತಕ್ಕ ಮಟ್ಟಿಗಿದೆ. ಇದು ಬಂದುಬಿಟ್ಟು ಗೆಸ್ಟ್ ರೂಮ್ಗೆ ಅಂತ ಮಾಡಿರೋದು. ಇದು 11/8 ಇಂಟು 9.3 ಇದೆ. ಇಲ್ಲಿ ತಕ್ಕ ಮಟ್ಟಿಗೆ ಒಂದು ಡಬಲ್ ಬೆಡ್ರೂಮ್ ಹಾಕೋಂಗೆ ಪ್ರಾವಿಷನ್ ಇದೆ. ಡಬಲ್ ಬೆಡ್ ಹಾಕೋಂಗೆ ಪ್ರಾವಿಷನ್ ಇದೆ ಇಲ್ಲಿ. ನಾವೀಗ ಕಿಚನ್ ಏರಿಯಾದಲ್ಲಿದ್ದೀವಿ. ಇದು ಬಂದು 9/9 ಇಂಟು 15/9 ಇದೆ. ಒಂದು ಮಾದರಿಯಾಗಿ ಮಾಡಿಕೊಟ್ಟಿದ್ದಾರೆ, ಯಾವ ಥರ ಶೆಲ್ಫ್ಗಳು ಎಲ್ಲಿ ಬರ್ಬೋದು ಏನು ಅಂತ. ಇದು ಬಂದು ಕಿಚನ್ ಸ್ಲ್ಯಾಬ್. ಇದನ್ನು ಬಿಲ್ಡರ್ ಪ್ರೊವೈಡ್ ಮಾಡ್ತಾರೆ ಇದೆಲ್ಲನೂ. ಮತ್ತು ಇದು ಬಂದು ಅಡುಗೆ ಸಾಮಾನುಗಳು ಇಟ್ಕೊಳ್ಳೋದಕ್ಕೆ ಎಲ್ಲನೂ. ಇಲ್ಲಿ ಬಂದು ಸಿಂಕ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು ಗ್ಯಾಸ್ ಕನೆಕ್ಷನ್ ಬರುತ್ತೆ. ಇದೆಲ್ಲನೂ ಶೆಲ್ಫ್ಸ್ ಕೊಟ್ಟಿದ್ದಾರೆ. ಆ ಥರ ಒಂದು ಅಂದಾಜಾಗಿ ಯಾವ ಥರ ಇಟ್ಕೋಬೋದು ಅಂತ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು
ಸ್ವಲ್ಪ ಇಟಾಲಿಯನ್ ಕಿಚನ್ ಟೈಪಲ್ಲಿ ಮಾಡಿದ್ದಾರೆ. ಈ ಪಾಯಿಂಟ್ ಬಂದ್ಬಿಟ್ಟು ಸಿಲಿಂಡರ್ಗೋಸ್ಕರ, ಗ್ಯಾಸ್ ಕನೆಕ್ಷನ್ಗೋಸ್ಕರ ಕೊಟ್ಟಿರೋದು. ಇದು ಬಂದು ಆಚೆ ಕಡೆ ಯುಟಿಲಿಟಿ ಏರಿಯಾಯಿಂದ ಕನೆಕ್ಷನ್ ಇದೆ. ಅಲ್ಲಿಂದ ಸಿಲಿಂಡರ್ ಇಟ್ಟರೆ ಅಲ್ಲಿಂದ ಕನೆಕ್ಷನ್ ಆದರೆ ಇಲ್ಲಿ ಸಿಲಿಂಡರ್ ಬರುತ್ತೆ. ಸೇಫ್ಟಿಗೋಸ್ಕರ ಅದನ್ನು ಯೋಚನೆ ಮಾಡಿ ಅದನ್ನು ಬಿಲ್ಡರ್ ಅದನ್ನು ಆ ಥರ ಮಾಡಿಟ್ಟಿದ್ದಾರೆ. ಅದನ್ನು ಈಗ ನಾವು ಯುಟಿಲಿಟಿ ಮತ್ತು ಬಾಲ್ಕನಿ ಎರಡನ್ನೂ ತೋರಿಸ್ತಾ ಇದ್ದೀನಿ. ಎರಡು ಒಂದೇ ಇದರಲ್ಲಿದೆ. ಇದು ಬಂದು ಅಮ್ಯುನಿಟಿ ಫೇಸಿಂಗು. ಇದು ಬಂದು ಸಿಟ್ಔಟ್. ಇದು ಸಿಟ್ಔಟು. ಅದಕ್ಕೆ ಅಟ್ಯಾಚ್ಡ್ ಆಗಿ ಯುಟಿಲಿಟಿ ಪ್ಲೇಸ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನು, ಸಿಲಿಂಡರು ಇದೆಲ್ಲ ಇಟ್ಕೋಬೋದು ಇಲ್ಲಿ. ಇದು ಬಂದು ಅಮ್ಯುನಿಟಿ ಫೇಸಿಂಗ್ ಯೂನಿಟ್ ಆದ್ದರಿಂದ ಇಲ್ಲಿಂದ ನಮಗೆ ಒಳಗಡೆ ಇರೋ ಅಮ್ಯುನಿಟೀಸ್ ಕಾಣಿಸುತ್ತೆ ನಮಗೆ. ಇಲ್ಲಿ ಅಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಮತ್ತು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕೆಲವು ನೆಟ್ ಗೇಮ್ಸ್ ಆಡೋದಕ್ಕೆ ಅದನ್ನು ಪ್ರಾವಿಷನ್ ಇದೆ. ಅಲ್ಲಿ ಈಜುಕೊಳ, ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ನಮ್ಮ ಎಡಗಡೆಗೆ ಇಲ್ಲಿ ಕ್ರಿಕೆಟ್ ನೆಟ್ಟು, 2 ಕ್ರಿಕೆಟ್ ನೆಟ್ ನೋಡ್ಬೋದು ಇಲ್ಲಿ. ಮತ್ತು ಗಾರ್ಡನ್ನು ಅಲ್ಲೇ ಹಂಗೆ ಕಾಣುತ್ತೆ. ನಾವು ಬಂದು ಮನೇನ ಎಷ್ಟು ಆಗುತ್ತೋ ಅಷ್ಟು ವಾಸ್ತು ಪ್ರಕಾರ ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಇದು ಬಂದು ಸೌತ್ ವೆಸ್ಟಲ್ಲಿ ಕುಬೇರ್ ಮೂಲೆ ಬರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಅಡುಗೆ ಮನೆ ಬಂದುಬಿಟ್ಟು ಸೌತ್ ಈಸ್ಟಲ್ಲಿ ಅಗ್ನಿ ಮೂಲೆಯಲ್ಲಿದೆ. ಇದು ವಾಸ್ತು ಪ್ರಕಾರ ಕರೆಕ್ಟಾಗಿರೋದು. ಇದು ಬಂದುಬಿಟ್ಟು ಅಮ್ಯುನಿಟಿ ಸೆಂಟರು. ಇದು ಬಂದು 4th ಫ್ಲೋರಲ್ಲಿದೆ. ಬನ್ನಿ ನಾನು ತೋರಿಸ್ತೀನಿ ಎಲ್ಲ. ಬನ್ನಿ. ಇದು ಬಂದು ಯೋಗ ಮತ್ತು ಮೆಡಿಟೇಷನ್ಗೋಸ್ಕರ ಯೂಸ್ ಮಾಡ್ತಾರೆ ರೂಮ್. ಇಲ್ಲಿ ಬಂದು ಇದು ಟಾಪ್ ಫ್ಲೋರ್ ಇರೋದ್ರಿಂದ ನಿಮಗೆ ಬೆಳಕು, ಗಾಳಿ ತುಂಬ ಚೆನ್ನಾಗಿದೆ. ಮೆಡಿಟೇಷನ್ಗೆ ನಿಮಗೆ ಶಾಂತವಾಗಿರುತ್ತೆ. ಮತ್ತು ಬೇರೆ ಟೈಮಲ್ಲೂ ನಿಮಗೆ ತುಂಬ ಬೇಜಾರಾದಾಗ ಬೇರೆ ಸುತ್ತಲೂ ಇರೋ ಸೀನರೀಸ್ ಎಲ್ಲ ನೋಡ್ಬೋದು. ಕೆಲವು ನಮ್ಮ ಬೆಂಗಳೂರಲ್ಲಿರೋ ಅಪಾರ್ಟ್ಮೆಂಟ್ಸೂ ಕೆಲವು ಕಾಣುತ್ತೆ. ಬನ್ನಿ. ಇದು ಬಂದು ಜಿಮ್ನೇಷಿಯಮು. ಇಲ್ಲಿ ನಾವು ಎಲ್ಲ ಥರ ಜಿಮ್ ಎಕ್ವಿಪ್ಮೆಂಟ್ಸ್ ನೋಡ್ಬೋದು. ಥ್ರೆಡ್ಮಿಲ್ ಇದೆ, ವಾಕಿಂಗ್ ಮಿಷಿನ್ ಇದೆ. ಅಲ್ಲಿ ಬಂದು ಸೈಕ್ಲಿಂಗ್ ಇದೆ. ಹಾಗೇನೆ ಈ ಕಡೆ ಬಂದರೆ ವೆಯ್ಟ್ಸ್ ಇದೆ ಇಲ್ಲಿ. ಮತ್ತು ಇಲ್ಲಿ ಬಂದು ಬೆಂಚ್ ಪ್ರೆಸ್ ಇದೆ. ಅದಲ್ಲದೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಮೆಷಿನ್ಸು ಇದೆ. ಬನ್ನಿ. ಇಲ್ಲಿ ಬಂದು ಇಂಡೋರ್ ಗೇಮ್ಸ್ ಇದೆ. ಇಲ್ಲಿ ಬಂದು ನೀವು ಸ್ನೂಕರ್ ನೋಡ್ಬೋದು. ಸ್ನೂಕರ್ ಟೇಬಲ್ ಇದೆ, ಕ್ಯಾರಮ್ ಬೋರ್ಡ್ ಇದೆ, ಚೆಸ್ ಇದೆ, ಟೇಬಲ್ ಫುಟ್ಬಾಲ್ ಇದೆ, ಮತ್ತು ಟೇಬಲ್ ಟೆನ್ನಿಸು ಇದೆ. ಬನ್ನಿ. ಇಲ್ಲೊಂದು ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದೆ ಏನು ಅಂದರೆ ಇಲ್ಲಿ ಡ್ರೈವೇ ತುಂಬ ಅಗಲವಾಗಿದೆ. ಇದು ಬಂದು 23 ಫೀಟ್ ವೈಡ್ ಇದೆ. ಇಲ್ಲಿ XUV ಸಮೇತನೂ ಒಂದು ಟರ್ನಿಂಗಲ್ಲಿ ಕರೆಕ್ಟಾಗಿ ಪಾರ್ಕ್ ಮಾಡಿ ನಿಲ್ಲಿಸ್ಕೋಬೋದು. ಇಲ್ಲಿ ಬಂದು ಕ್ರಿಕೆಟ್ ನೆಟ್ ಅಂತ 2 ಕ್ರಿಕೆಟ್ ನೆಟ್ಸ್ ಕೊಟ್ಟಿದ್ದಾರೆ ಪ್ರಾಕ್ಟೀಸ್ಗೋಸ್ಕರ. ಇದು ಬಂದುಬಿಟ್ಟು ಮಲ್ಟಿಪರ್ಪಸ್ ಹಾಲು, ಕಮ್ಯುನಿಟಿ ಹಾಲ್ ಥರ ಯೂಸ್ ಮಾಡ್ಬೋದು. ಇಲ್ಲಿ ಸಣ್ಣ ಫಂಕ್ಷನ್ಗಳು ಮಾಡೋದಕ್ಕೆ ಇದು ಬಂದು 500 ಜನ ಕೂತ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲಿ ಈ ಹಾಲಲ್ಲಿದೆ. ಇದು ಬಂದುಬಿಟ್ಟು ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಇಲ್ಲಿ ಮಕ್ಕಳಿಗೆ ಮೈದಾನಕ್ಕೆ ಹೋಗ್ದೇ ಆದಷ್ಟು ಇಲ್ಲೇ ಆಡೋಂಥ ಸೌಕರ್ಯ ಕೊಟ್ಟಿದ್ದಾರೆ. ಅದು ಅಲ್ಲದೆ ಇಲ್ಲಿ ಮರಳು ಮತ್ತು ಕಲ್ಲು ಎಲ್ಲ ಏನೂ ಇಲ್ಲ. ಮಕ್ಕಳಿಗೆ ಗಾಯ ಆಗೋದು ಕಡಿಮೆ ಆಗುತ್ತೆ ಕೆಳಗಡೆ ಬಿದ್ದರೆ. ಇಲ್ಲಿ ಬಂದು ನೆಟ್ ಗೇಮ್ಸ್ ಆಡೋದಕ್ಕೆ ಅಂತ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಥ್ರೋಬಾಲ್ ಆಗಲಿ, ಶಟಲ್ ಬ್ಯಾಡ್ಮಿಂಟನ್ ಆಗಲಿ, ಶಟಲ್ ಕಾಕ್ ಆಗಲಿ, ನೆಟ್ ಗೇಮ್ಸ್ ಏನೇನಿದೆಯೋ ಆಡ್ಬೋದು. ಇಲ್ಲಿ ಬಂದು ಹಿಂದುಗಡೆ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಮಕ್ಕಳಿಗೋಸ್ಕರ ಸಪ್ರೇಟಾಗಿ ಒಂದು ಚಿಕ್ಕದಾಗಿ ಜಾಗ ಕೊಟ್ಟಿದ್ದಾರೆ. ಮತ್ತು ಹಿರಿಯರು ಆಡೋಂಗೆ, ದೊಡ್ಡವರು ಆಡೋಂಗೆ ಜಾಗ ಇದೆ. ನೀವು ಎಂಟ್ರಾಗಿ ಬರ್ತಾ ಇದ್ದಂಗೆ ಫಸ್ಟ್ ಫ್ಲೋರಲ್ಲಿ ನಾವು ಮಾರ್ಕೆಟಿಂಗ್ ಆಫೀಸ್ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದು ನೀವು ನಮ್ಮನ್ನು ಭೇಟಿ ಮಾಡಿ ಮತ್ತೆ ಪ್ರಾಜೆಕ್ಟ್ ಡೀಟೇಲ್ಸು ಎಲ್ಲ ತಿಳಿದು ಮುಂದಕ್ಕೆ ಹೋಗ್ಬೋದು. ಪ್ರೈಸ್ ಬಂದು 6,500 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಹೇಳ್ತಾ ಇದ್ದೀವಿ. 15,020 ಬಿಲ್ಟಪ್ ಏರಿಯಾಗೆ 98,80,000 ಆಗುತ್ತೆ. ಈ ಪ್ರೈಸಲ್ಲಿ ಬೇಸಿಕ್ ಪ್ರೈಸು, ಕಾರ್ ಪಾರ್ಕಿಂಗು, ಅಮ್ಯುನಿಟೀಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ.
ಇದು ಪ್ರೈಸ್ ಬಂದು ಸ್ವಲ್ಪ ನೆಗೋಷಿಯಬಲ್ ಇದೆ. ಇದು ಬಿಟ್ಟರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಮಾತ್ರ ಸಪ್ರೇಟ್ ಆಗುತ್ತೆ.